ಸರ್ ಈಗ ನೀತಿ ಉತ್ಸವವಾಗಿ ಕರ್ನಾಟಕದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ತೀರಾ ಸರ್ ಈಗ? ನೋಡೋಣ. ಈಗಾಗಲೇ ಶರಣ್ ಪ್ರಕಾಶ್ ಅವರು DCM ಅವರು CM ಅವರು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಲಕ್ಷಾಂತರ ಜನರಿಗೆ ಇವತ್ತು ಅನ್ಯಾಯ ಆಗ್ತಾಯಿದೆ. PG ನೀಟ್ ಬಗ್ಗೆ ಇರ್ಬೋದು, NET ಇರ್ಬೋದು. 25 ಲಕ್ಷ ಯುವಕರ ಭವಿಷ್ಯವನ್ನು ಹಾಳು ಮಾಡಿದ್ದಾರೆ. ಪೇಪರ್ ಲೀಕ್ ಸರ್ಕಾರ ಆಗಿದೆ. ಇದನ್ನು ಮುಚ್ಚಾಕೋಕ್ಕೆ ಇವತ್ತು ಇದು ಮಾಡಬೇಕು. ನನ್ನ ಪ್ರಶ್ನೆ ಇಷ್ಟೇ, ನಿಮ್ಮ ವಿರೋಧ ಪಕ್ಷ ಅಂತ ಅಶೋಕ್ ಸಾಹೇಬರು, ಅಶ್ವಥ್ ನಾರಾಯಣ ಅವರು ಕೂಡ ಇದ್ದರು, ಹೈಯರ್ ಎಜುಕೇಷನ್ ಮಿನಿಸ್ಟರು, ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್, ಅಂದಿನ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರು ನಿಮ್ಮ ವಿಜೇಂದ್ರ ಅವರು. ಯಾಕೆ ನೀಟ್ ಬಗ್ಗೆ ಮಾತಾಡ್ತಾ ಇಲ್ಲ? ಯಾಕೆ UGC ಬಗ್ಗೆ ಮಾತಾಡ್ತಾ ಇಲ್ಲ? ಯಾಕೆ ಪ್ರಜ್ವಲ್ ರೇವಣ್ಣ ಕೇಸು, ಸೂರಜ್ ರೇವಣ್ಣ ಕೇಸ್ ಬಗ್ಗೆ ಮೌನಾಚರಣೆಯಲ್ಲಿದ್ದಾರೆ? ಯಾಕೆ ಯಡಿಯೂರಪ್ಪ ಅವ್ರ ಕೇಸ್ ಬಗ್ಗೆ ಸ್ಮಶಾನವಾದಂಥ ಮೌನ ಇದೆ? ಎಲ್ಲನೂ ಕಾನೂನಾತ್ಮಕವಾಗಿ ಹೋರಾಟ ಮಾಡಿಬಿಟ್ಟು ಕಾನೂನೇನು ಹೇಳುತ್ತೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಪ್ರೂವ್ ಆಗಿದೆ ಅಲ್ಲ, ಯಾಕೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಎಮರ್ಜೆನ್ಸಿ ತೊಗೊಂಡು ಮಾತಾಡೋದು, ಬೇರೆ ಬೇರೆ ವಿಷಯಗಳ, ಅಪ್ರಸ್ತುತ ವಿಷಯಗಳ ಬಗ್ಗೆ ಮಾತಾಡೋದು ಏನು ಪ್ರಯೋಜನ ಇವರೇ? ಯಾರ್ದಾದ್ರೂ ಬದುಕು ಹಸನಾಗ್ತಾ ಅದರಿಂದ? ಮಾತಾಡಿ, NET ಬಗ್ಗೆ ಮಾತಾಡಲಿ. ನಾವು ಹೇಳ್ದಂಗೆ ಇಲ್ಲಿ ಏನು ತಮಿಳ್ನಾಡು ಅವ್ರು ಏನು ಹೇಳಿದ್ದಾರೆ ಮತ್ತು ಬೇರೆಯವ್ರು ಏನು ಹೇಳ್ತಾ ಇದ್ದಾರೆ ಅದನ್ನು ಎಲ್ಲ ಒಂದು ಏನು ಲೈಕ್ ಮೈಂಡೆಡ್ ಪಾರ್ಟೀಸ್ ಇರ್ಬೋದು, ಲೈಕ್ ಮೈಂಡೆಡ್ ಗೌರ್ಮೆಂಟ್ಸ್ ಇರ್ಬೋದು, ಕೂತ್ಕೊಂಡು ಮಾತಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಪಾರ್ಲಿಮೆಂಟ್ನಲ್ಲಿ ಅದು ವಿಚಾರ ಬರುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.